ನಾಯಕ ನಿಮ್ಮ ಸೇವಕ ಜನಸೇವೆಯ ಜನ್ಮ ಸಾರ್ಥಕ ವಂದಿಸುವ ಹೃದಯ ಪೂರ್ವಕ ಈ ವಿಜಯ ಹರುಷದಾಯಕ ಈ ಮಹಾದಿನ ಈ ಮಹಾಜನ ಮರೆಯದಂಥ ಭಾಗ್ಯ ನೀಡಿದೆ ಜನರ ಹಿತದ ಪ್ರಣವ ತೋರುವ ನನ್ನ ಮೈಸೂರು ಹಾಗೂ ಕೊಡಗಿನ ಸಮಸ್ತ ಜನರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಅಷ್ಟು ಬಹುಮತದಿಂದ ಗೆಲ್ಲಿಸಿ ನಮ್ಮ ಸಂಸತ್ತಿಗೆ ಕಳಿಸೋದಕ್ಕಾಗಿ ನನ್ನ ವಂದನೆಗಳು ನಿಮ್ಮೆಲ್ಲರಿಗೂ. ನನ್ನ ರಾಜಕೀಯ ವೃತ್ತಿ ಜೀವನಕ್ಕೆ ಇದಕ್ಕಿಂತ ಒಳ್ಳೆಯ ಪ್ರಾರಂಭವನ್ನು ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು. ಇದು ಬರೀ ನನ್ನ ವಿಜಯ ಅಲ್ಲ, ಈ ವಿಜಯ ಎಲ್ಲರದೂ ಕೂಡ ನಮ್ಮ ಕಾರ್ಯಕರ್ತರ ವಿಜಯ, ನಮ್ಮ ಪಕ್ಷದ ಮುಖಂಡರ ವಿಜಯ, ನಮ್ಮ ರಾಷ್ಟ್ರೀಯ ಹಾಗೂ ರಾಜ್ಯದ ಎಲ್ಲ ನಾಯಕರ ವಿಜಯ. ಇವತ್ತು ನಮ್ಮ ತಾಯಿ ಚಾಮುಂಡೇಶ್ವರಿಯ ವಿಜಯ ಮತ್ತು ಅಯೋಧ್ಯ ಬಾಲರಾಮನ ವಿಜಯ. ಆಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಚುನಾವಣೆ ಸಮಯದಲ್ಲಿ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡ್ತೀವಿ, ಯಾವ ರೀತಿ ಕೆಲಸಗಳನ್ನು ಮಾಡ್ತೀನಿ, ಜನರನ್ನು ಸ್ಪಂದಿಸಿ ಅವರ ಆಕಾಂಕ್ಷೆಗಳನ್ನು ಮಂಡಿಸುವ ಕೆಲಸವನ್ನು ಮಾಡ್ತೀವಿ. BJP ಹಾಗೂ JDSನ ಕಾರ್ಯಕರ್ತರು ಒಗ್ಗಟ್ಟಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ. ನಾವು ಏನು ಸಂದೇಶವನ್ನು ಕೊಟ್ಟಿದ್ವಿ ಅದನ್ನ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಧಾನಮಂತ್ರಿ ಅವರು 10 ವರ್ಷದಲ್ಲಿ ಏನೇನು ಕೆಲಸಗಳನ್ನು ಮಾಡಿದ್ದಾರೆ ಅದನ್ನು ಕೂಡ ಅವರು ಜನರ ಮುಂದೆ ಮಂಡಿಸಿದ್ದಾರೆ. ಹಿಂದೆ ರಾಜ್ಯ ಕಾಲದಲ್ಲಿ ಯಾವ ರೀತಿ ಆಳ್ವಿಕೆ ಇತ್ತು, ಅವರ ಆಡಳಿತ ಯಾವ ರೀತಿ ಇತ್ತು ಅದನ್ನು ಕೂಡ ಜನರಿಗೆ ಹೇಳಿದ್ದಾರೆ. ಸೊ ಅದನ್ನ ಎಲ್ಲ ಗಮನಿಸಿ ಗುರುತಿಸಿ ಜನರು ನಮಗೆ ಮತವನ್ನು ನೀಡಿದ್ದಾರೆ. ಸೊ ಅದಕ್ಕೆ ಈ ವಿಜಯ ನಾನು ಹೇಳಿದ್ದೀನಿ, ಕಾರ್ಯಕರ್ತರ ವಿಜಯ ಇದು. ಅವ್ರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. JDSನ ಎಲ್ಲ ನಾಯಕರು ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರ ರಾಜ್ಯಾಧ್ಯಕ್ಷರಾದ ಶ್ರೀ HD ಕುಮಾರಸ್ವಾಮಿ ಅವರು ಇರ್ಬೋದು, ಮಾಜಿ ಪ್ರಧಾನಿಯಾಗಿರೋ ಶ್ರೀ HD ದೇವೇಗೌಡ ಇರ್ಬೋದು, ನಮ್ಮ ಸ್ಥಳೀಯ JDSನ ನಾಯಕರು ಇರ್ಬೋದು, GT ದೇವೇಗೌಡ ಇರ್ಬೋದು, ಹರೀಶ್ ಗೌಡ ಇರ್ಬೋದು, ಪಿರಿಯಾಪಟ್ಟಣ ಮಹಾದೇವ್ ಅವರು ಇರ್ಬೋದು, ಅವ್ರ ಮಗ ಪ್ರಸನ್ನ ಅವರು ಇರ್ಬೋದು, ಎಲ್ಲರೂ ಭಾಳ ಶ್ರಮಿಸಿದ್ದಾರೆ. ನಮ್ಮ ಏನು ಸಂದೇಶವನ್ನು ನೀಡಿದಿರಿ ಅದನ್ನು ಕೂಡ ಪ್ರತಿಧ್ವನಿಸಿ ನಮಗೆ ಈ ವಿಜಯದನ್ನು ಕೂಡ ಅವರ ಭಾಳ ದೊಡ್ಡ ಕೊಡುಗೆ ಇದೆ. ಸೊ ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಹೇಳ್ತೀವಿ. ನಮ್ಮ ಮಿಕ್ಕಿರುವ ಹಲವಾರು ಪ್ರಾಜೆಕ್ಟ್ಗಳಿದ್ದಾವೆ, ಅದೆಲ್ಲನೂ ಕೂಡ ನಾವು ರಿವ್ಯೂ ಮಾಡಿ ಪ್ರಕ್ರಿಯೆ ಪ್ರಕಾರ ಅದನ್ನ ಮುಂದುವರಿಬೇಕಾಗಿದೆ. ಅದ್ರ ಜೊತೆಗೆ ನಮ್ಮದೇ ಆದ ಪಾರಂಪರಿಕ ಕಟ್ಟಡ ಇರ್ಬೋದು, ಅನೇಕ ಪ್ರಕೃತಿಯ ಕಾಳಜಿ ಇಟ್ಕೊಂಡು ಕೆಲಸವನ್ನು ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. JDS ಮತ್ತು ಭಾರತೀಯ ಜನತಾ ಪಕ್ಷ ಒಗ್ಗಟ್ಟಾಗಿ ಅವ್ರನ್ನ ಗೆಲ್ಲಿಸಿದ್ದಾರೆ. ಅವ್ರಿಗೆ ನಿನ್ನೆ ನಾವೆಲ್ಲರೂ ಕೂಡ ಅಭಿನಂದನೆ ಕೂಡ ಸಲ್ಲಿಸಿದ್ದೇವೆ. JDS ಪಕ್ಷದ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ HD ಕುಮಾರಸ್ವಾಮಿಯವರು, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ವಿಜಯೇಂದ್ರ ಅವರು, ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣರವರು, ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಎಲ್ಲರೂ ಕೂಡ JDS ಮತ್ತು BJP ಪಕ್ಷ ಒಗ್ಗಟ್ಟಿಂದ ಅವರನ್ನು ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸರ್ಕಾರ ರಚನೆ ಆದಮೇಲೆ ಅವ್ರ ಜೊತೆ ಈಗಲೇ ನಾವೇನು ಕೂಡ ಡಿಮ್ಯಾಂಡ್ ಮಾಡಿಲ್ಲ. ಅವರು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಏನೇನು ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕೂತು ಮೀಟಿಂಗ್ ಮಾಡಿ ಅವ್ರ ಗಮನಕ್ಕೆ ತರ್ತೇವೆ. ಅವರು ಕೂಡ ಜನಗಳ ಜೊತೆ ಸೇರಬೇಕು, ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಕಾಳಜಿ ಅವ್ರಿಗಿದೆ. ಅದನ್ನು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ. HD ಕುಮಾರಸ್ವಾಮಿಯವರು ಮಂಡ್ಯ ಕ್ಷೇತ್ರದಿಂದ ಅತ್ಯಧಿಕ ಮತಗಳ ಅಂತರದಿಂದ ಗೆದ್ದಿದ್ದಾರೆ. 2 ಬಾರಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ, ಬಡವರ ಬಗ್ಗೆ, ಕೃಷಿ ಬಗ್ಗೆ, ನೀರಾವರಿ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ, ಶಿಕ್ಷಣ ಕ್ಷೇತ್ರದ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿದ್ದಾರೆ.
ಅವರು ಗೆದ್ದಿರ್ತಕ್ಕಂಥದ್ದು JDS ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ಅಭಿವೃದ್ಧಿಯ ಮಾಡ್ತಕ್ಕಂಥ ಒಬ್ಬ ನುರಿತ ರಾಜಕಾರಣಿ ಆಯ್ಕೆಯಾಗಿರ್ತಕ್ಕಂಥದ್ದು ರಾಜ್ಯದ ಜನತೆಗೂ ಸಂತೋಷ ತಂದಿದೆ. ಭಾರತೀಯ ಜನತಾ ಪಕ್ಷ JDS ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಕೂಡ ಸಂತೋಷ ಆಗಿದೆ. ಕೋಲಾರದಲ್ಲಿ ನಮ್ಮ JDS ಪಕ್ಷ ಮಲ್ಲೇಶ್ ಬಾಬು ಅವರು ಕೂಡ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಿಂತು ಸೋತಿದ್ದರು. ಈ ಬಾರಿ ಲೋಕಸಭೆಯಲ್ಲಿ ಅಲ್ಲೂ ಕೂಡ JDS BJP ಎರಡೂ ಪಕ್ಷಗಳ ಜೊತೆ ಆದ್ದರಿಂದ ಮಲ್ಲೇಶ್ ಬಾಬು ಅವರು ಕೂಡ ಗೆದ್ದಿದ್ದಾರೆ. ಭಾರತೀಯ ಜನತಾ ಪಕ್ಷದ 17 ಲೋಕಸಭಾ ಅಭ್ಯರ್ಥಿಗಳು ಕೂಡ ಗೆದ್ದಿದ್ದಾರೆ. 19 ಜನರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತುಂಬ ಖುಷಿಯಾಗುತ್ತೆ ಆ್ಯಂಡ್ ನಮಗೆ ಭಾಳ ಕಾನ್ಫಿಡೆನ್ಸ್ ಇದೆ. ಅವರು ತುಂಬ ಚೆನ್ನಾಗಿ ಅವರು ಏನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ನಮಗೆ ತುಂಬ ಭರವಸೆ ಇದೆ. ಮಾಡೇ ಮಾಡ್ತಾರೆ ಅಂತ. ಇದು ಒಂದೇ ಸಲ ಅಲ್ಲ, ಮುಂದಿನ ಹಲವಾರು ಎಲೆಕ್ಷನ್ಗಳಲ್ಲಿ ಅವರೇ ಗೆದ್ದು ಈ ಪೋಸ್ಟಲ್ಲಿ ಮುಂದುವರಿತಾರೆ. ನಾನು ಮೈಸೂರು ಸ್ಪೋರ್ಟ್ಸ್ ಕ್ಲಬ್ಬಿನ ಪೇಟ್ರನ್ ಮೆಂಬರ್ ಅವರು. ಅವರಿಗೆ ನಮ್ಮ ಕ್ಲಬ್ಬಿನ ಸದಸ್ಯರ ಎಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಬಂದಿದ್ದೀವಿ ನಾವೆಲ್ಲರೂ. ಥ್ಯಾಂಕ್ ಯು. ಜನನಾಯಕ ನಿಮ್ಮ ಸೇವಕ, ಜನಸೇವೆಯ ಜನ್ಮ ಸಾರ್ಥಕ, ವಂದಿಸುವ ಹೃದಯ ಪೂರ್ವಕ, ಈ ವಿಜಯ ಹರುಷದಾಯಕ, ಈ ಮಹಾದಿನ ಈ ಮಹಾಜನ ಮರೆಯದಂಥ ಭಾಗ್ಯ ನೀಡಿದೆ. ಜನರ ಹಿತದ ಸ್ವರವ ತೋರುವ ಜನನಾಯಕ